ಕನ್ನಡ ಬರುತ್ತಾ? ಕನ್ನಡ ಬರುತ್ತೆ. ಕನ್ನಡಿಗ ಕನ್ನಡದ ಕಾವಲಿಗ. ಅಲ್ಲ, ಮೈನ್ ಮನುಷ್ಯನಿಗೆ ತೃಪ್ತಿ ಆಗೋದು ಊಟದಲ್ಲಿ ಅಷ್ಟೇ, ಇನ್ಯಾವ್ದ್ರಲ್ಲೂ ಅಲ್ಲ. ಮನುಷ್ಯನಿಗೆ ಎಷ್ಟೇ ಕೋಟಿ ಕೊಟ್ಟರು ತೃಪ್ತಿ ಆಗಲ್ಲ, ಊಟದಲ್ಲಿ ಅಷ್ಟೇ ತೃಪ್ತಿ ಆಗೋದು. ಊಟ ಒಂದು ಭಾಗ, ಮನಸ್ಸು ಒಂದು ಭಾಗ. ಸೊ ಊಟ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ. ಏನಂತೀರಾ? ಅಷ್ಟೇ ಅಷ್ಟೇ. ಸೊ ಊಟದಲ್ಲಿ ಸಂತೋಷ ಪಟ್ಟವರು ತೃಪ್ತಿಯಾಗಿರ್ತಾರೆ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ ಚೆನ್ನಾಗಿದೆ. ಒಬ್ಬಟ್ಟೊಂದು ಅಷ್ಟು ಇಷ್ಟ ಆಗ್ಲಿಲ್ಲ. ನಿನ್ಗಿದು ಬೇಕಿತ್ತ ಮಗನೇ. ಬೇರೆ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ವರ್ತ್ ಫಾರ್ ಮನಿನಾ? ಈಗ ಮದುವೆ ಮನೆಯಲ್ಲಿ ಹೆಂಗೆ ಊಟಕ್ಕೆ ಕ್ಯೂ ನಿಂತ್ಕೊಂಡು ಹೋಗ್ತಾರೋ ಆ ರೀತಿ ಹೋಟೆಲ್ ನಲ್ಲಿ ಕ್ಯೂ ನಿಂತ್ಕೊಂಡು ಹೋಗ್ತಾರೆ. ಫುಲ್ ಮೀಲ್ಸ್, ಹೊಟ್ಟೆ ತುಂಬಾ ಊಟ ಮಾಡಿ. ಓಕೆ ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡಿದಾಗ ನಿಮ್ಗೆ ಅನ್ನಿಸ್ಬೋದು ಇದು ಯಾವುದೋ ಒಂದು ಮದುವೆ ಮನೆನೋ ಅಥವಾ ಎಂಗೇಜ್ಮೆಂಟ್ ಅಥವಾ ಏನೋ ಒಂದು ಫಂಕ್ಷನ್ ಅಂತ ಅನ್ಸ್ಬೋದು. ಬಟ್ ಇದು ಫಂಕ್ಷನ್ ಅಲ್ಲ, ಮದುವೆ ಮನೆನೂ ಅಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲ, ಹಳ್ಳಿ ಮನೆ ಅಂತ ಒಂದು ಹೋಟೆಲ್, ನಿಮ್ಗೆ ಆಲ್ರೆಡಿ ರೆಗ್ಯುಲರ್ ಆಗಿ ಇರುತ್ತೆ ಈ ಹೋಟೆಲ್. ಬಟ್ ಇಲ್ಲಿ ಏನ್ ಸ್ಪೆಷಲ್ ಅಂತ ಅಂದ್ರೆ ಮ್ಯಾಂಗೋ ಮೇಳ ಅಂತ ಒಂದು ನಡೀತಾ ಇದೆ. ಏಪ್ರಿಲ್ ಇಂದ ಮ್ಯಾಂಗೋ ಮೇಳ ನಡೀತಾ ಇದೆ ಇಲ್ಲಿ. ಅಂದ್ರೆ ಎಲ್ಲಾ ಐಟಮ್ ಮ್ಯಾಂಗೋ ಇಂದ ಮಾಡಿರ್ತಕ್ಕಂಥದ್ದು, ಅಂದ್ರೆ ಮ್ಯಾಂಗೋ ಫ್ಲೇವರ್ ಇರ್ತಕ್ಕಂಥ ಐಟಮ್. ಸೊ 199 ರುಪೀಸ್ ಅಂತೆ. ಸೊ 199 ರುಪೀಸ್ಗೆ ಅನ್ಲಿಮಿಟೆಡ್ ಊಟ. ಸೊ ಈ ಊಟಕ್ಕೆ ನಮ್ಮ ಬೆಂಗಳೂರಿನ ಎಲ್ಲಾ ಮೂಲೆಯಿಂದನೂ ಜನ ಬರ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ತುಂಬಾ ಕ್ಯೂ ಇದೆ. ಸೊ ಅದಕ್ಕೋಸ್ಕರ ಅಂತಾನೆ ತುಂಬಾ ಕ್ಯೂ ಇದೆ. ಕ್ಯೂ ನಿಂತ್ಕೊಂಡು ಈಗ ಮದುವೆ ಮನೆಯಲ್ಲಿ ಹೆಂಗೆ ಊಟಕ್ಕೆ ಕ್ಯೂ ನಿಂತ್ಕೊಂಡು ಹೋಗ್ತಾರೋ ಆ ರೀತಿ ಹೋಟೆಲ್ ನಲ್ಲಿ ಕ್ಯೂ ನಿಂತ್ಕೊಂಡು ಹೋಗ್ತಾರೆ. ಸೊ ಇದೊಂಥರ ವಿಶೇಷ ಅಂತ ಅನ್ಸುತ್ತೆ. ಬನ್ನಿ ಒಳಗಡೆ ಹೋಗಿ ಕಸ್ಟಮರ್ಸ್ ನ ಮಾತಾಡ್ಸೋಣ, ಹೆಂಗಿದೆ ಮತ್ತೆ ಫುಡ್ ಟೇಸ್ಟ್ ಆಗ್ಬೋದು, ಮತ್ತೆ ಹೈಜಿನ್ ಆಗ್ಬೋದು, ಪ್ರತಿಯೊಂದು ಹೇಗಿದೆ ಅಂತ ಆ ಕಸ್ಟಮರ್ನ ಮಾತಾಡ್ಸೋಣ. ಅಲ್ಲಿ ಬಂದ್ಮೇಲೆ ತುಂಬಾ ಚೆನ್ನಾಗಿ ಅನಿಸ್ತು. ಆಂಬಿಯನ್ಸ್ ಓವರ್ ಹಿಯರ್, ಅವ್ರು ಬಡಿಸೋ ರೀತಿ ಮತ್ತೆ ಇದೆಲ್ಲಾನು ನೋಡಿ, ಹೈಜೀನು ಪ್ಲಸ್ ಎವ್ರಿಥಿಂಗ್ ಇಸ್ ಸೋ ನೈಸ್. ಅಂಡ್ ಕ್ವಾಂಟಿಟೀಸು ಅಷ್ಟೇ, ಜಸ್ಟ್ ಇನಫ್ ಟು ಟಿಕಲ್ ಆ ಟೇಸ್ಟ್ ಬಡ್ಸ್. ತುಂಬಾ ಚೆನ್ನಾಗಿದೆ. And I really recommend everybody to come and visit this once, and more often come with all the family members. ಎಲ್ಲರೂ ಬಂದು ಎಂಜಾಯ್ ಮಾಡಿ. ತುಂಬಾ ಚೆನ್ನಾಗಿದೆ ಮೇಡಮ್. ಇದು ಎಲ್ಲದೂ ಟೇಸ್ಟ್ ಹೇಗಿದೆ? ಸೂಪರ್ ಆಗಿದೆ. ಒಂದಕ್ಕಿಂತ ಒಂದು ಫಸ್ಟ್ ಸ್ಟಾರ್ಟೆಡ್ ವಿತ್ ಜ್ಯೂಸ್ ಇಂದ ಶುರು ಮಾಡಿದ್ರು. ತುಂಬಾನೇ ಜ್ಯೂಸ್ ವಾಸ್ ಸೋ ರಿಫ್ರೆಶಿಂಗ್. ನಾವು ತುಂಬಾ ದೂರದಿಂದ ಬಂದಿದ್ದೀವಿ. ಸೊ ಜ್ಯೂಸ್ ಕುಡಿದ ತಕ್ಷಣ ಒಂಥರ ನಾವು ಪದ್ಮನಾಭ ನಗರದಿಂದ ಬಂದಿದ್ವಿ, ಬಸವನಗುಡಿಯಿಂದ, ಇವ್ರು ಡಾಲರ್ಸ್ ಕಾಲೋನಿಯಿಂದ ಎಲ್ಲ ಬೇರೆ ಬೇರೆ ಕಡೆಯಿಂದ ಒಂದೇ ಫ್ಯಾಮಿಲಿನವರು ಇಲ್ಲಿಂದ ಅಲ್ಲಿವರೆಗೂ ಒಂದೇ ಫ್ಯಾಮಿಲಿನವರು. ಐ ಫೀಲ್ ಇಟ್ ಇಸ್ ವರ್ತ್, ಬಿಕಾಸ್ ಇನ್ನೊಂದು ಸ್ವಲ್ಪ ಐಟಮ್ಸ್ ಬರ್ತಾ ಇದೆ ಅಲ್ವಾ. ಸೊ ಇಟ್ ಇಸ್ ಮೋರ್, ಸೊ ಇಟ್ ಇಸ್ ಐ ಫೀಲ್ ವರ್ತ್ ದ ಮನಿ. ತುಂಬಾನೇ ಚೆನ್ನಾಗಿದೆ ಎಲ್ಲ ಐಟಮ್ಸು. ಅಂಡ್ ಎವ್ರಿ ಐಟಮ್ ಇಸ್ ಲೈಕ್ ಟೇಸ್ಟ್ ಅಂತೂ ಐ ಥಿಂಕ್ ಟಾಪ್ ನಾಚ್. ಎವ್ರಿಥಿಂಗ್ ತುಂಬ ಚೆನ್ನಾಗಿದೆ. ಇವತ್ತು ಮ್ಯಾಂಗೋ ಹಬ್ಬ ನಡೀತಾ ಇದೆ. ಹೀಗೆ ಒಂದೇ ಫ್ಯಾಮಿಲಿಯವ್ರು ನಾವೆಲ್ಲ ಬಂದಿದ್ದೀವಿ. ದೇ ಆರ್ ಹ್ಯಾವಿಂಗ್ ಎ ಗುಡ್ ಡೇ. ಪ್ರತಿಯೊಂದು ಮ್ಯಾಂಗೋ ಇಂದ ಮಾಡಿದ್ದಾರೆ. ಹಾಲು ಬಾಯಿ, ಜ್ಯೂಸು ಆಲ್ಸೋ, ಉಪ್ಪಿನಕಾಯಿ ಇರ್ಬೋದು, ಎವ್ರಿಥಿಂಗ್. ವಿ ಆರ್ ಟ್ರೂಲಿ ಎಂಜಾಯಿಂಗ್ ದಿಸ್ ಡೇ. ಸೊ ಎಲ್ರಿಗೂ ಹೇಳ್ತೀನಿ, ಬನ್ನಿ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ, ವಿಲ್ ಹ್ಯಾವ್ ಎ ಗುಡ್ ಟೈಮ್. ಹಳ್ಳಿಯಿಂದ ನಿಮ್ಮ ರಿಲೇಷನ್ಸ್ ಕರ್ಕೊಂಡು ಬಂದಿಲ್ಲ ಅಥವಾ ಎಲ್ಲ ಬೆಂಗಳೂರು? ನಾವು ಬ್ಯಾಂಗ್ಳೂರೇ, ಹತ್ರ ಏರಿಯಾ ಇಂದ. ವಿ ಆರ್ ಆಲ್ ಕೋ ಸಿಸ್ಟರ್ಸ್. ವಿ ಹ್ಯಾವ್ ಕಮ್ ಅಂಡ್ ಹ್ಯಾವಿಂಗ್ ಎ ಗುಡ್ ಡೇ. ಎಲ್ಲ ರಿಲೇಷನ್ಸ್ ಆ ಕೊನೆಯಿಂದ ಈ ಕೊನೆ ತನಕ ನಾವೆಲ್ಲರೂ ಕಸಿನ್ಸ್. ಅಲ್ಲ ಇಲ್ಲಿಂದ ಸೊ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಮೆನು ತುಂಬಾ ಚೆನ್ನಾಗಿ, ವೆರಿ ವೆಲ್ ಪ್ಲಾನ್ಡ್ ಮೆನು ಇದೆ. ನಾವು ಡಿಫ್ರೆಂಟ್ ಪಾರ್ಟ್ಸ್ ಇಂದ ಬಂದಿದ್ದೀವಿ ಬ್ಯಾಂಗ್ಳೂರು. ನಾನು ನಾಗರಬಾವಿಯಿಂದ, ಇವಳು JP ನಗರ, ಆ ತರ ಎಲ್ಲ ಒಟ್ಟಿಗೆ ಬಂದು ಇಲ್ಲಿಗೆ ಬಂದಿದೀವಿ. ಅದು ತುಂಬಾ ಚೆನ್ನಾಗಿದೆ. ಇಲ್ಲ ಆಯಿಲಿ ಅಂತ ಏನು ಅನ್ಸಲ್ಲ, ಎಲ್ಲ ಫ್ರೆಶ್ ಅನ್ಸ್ತಾ ಫುಡ್ ಎಲ್ಲ ಫ್ರೆಶ್ ಆಗಿ ಇವಾಗ ಜಸ್ಟ್ ಮಾಡಿರಂಗ ಅನ್ಸ್ತಾ ಇದೆ. ಆಯಿಲ್ ಎಲ್ಲ ಏನು ಅನ್ಸ್ತಾ ಇಲ್ಲ. ಎಲ್ಲ ಪಿಕಲ್ ಇಂದ ಹಿಡಿದು ಸ್ವೀಟ್ ತನಕ ಎಲ್ಲ ಮ್ಯಾಂಗೋನೇ ಇದೆ. ಹೈಜಿನಿಕ್ ಆಗೂ ಇದೆ, ತುಂಬಾ ಹೈಜಿನಿಕ್ ಆಗಿದೆ. ಎವ್ರಿಥಿಂಗ್ ಇಸ್ ವೆರಿ ಕ್ಲೀನ್ ಅಂಡ್ ಪ್ರೆಸೆಂಟಬಲ್. ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಬನ್ನಿ ಎಂಜಾಯ್ ಮಾಡಬೇಕು. ಮಕ್ಕಳನ್ನೆಲ್ಲ ಕರ್ಕೊಂಡು ರಜಾ ಅಲ್ವಾ ಇವಾಗ? ನೆಕ್ಸ್ಟ್ ವಯಸ್ಸಿಂದ ಹಿಡಿದು ವಯಸ್ಸಾದವ್ರ ತನಕನೂ ಬರ್ಬೋದು ಇಲ್ಲಿ. ಎಲ್ಲರಿಗೂ ಎಲ್ಲ ತರ ಇದೆ ಮೆನು. ಸೇಮ್ ತುಂಬಾನೇ ಟೇಸ್ಟಿ ಆಗಿದೆ, ತುಂಬಾ ಚೆನ್ನಾಗಿದೆ. ಆಂಬಿಯನ್ಸ್ ಕೂಡ ಚೆನ್ನಾಗಿದೆ ಇಲ್ಲಿ, ಎಲ್ಲ ಚೆನ್ನಾಗಿದೆ. ಅಮೋಘವಾಗಿದೆಯಪ್ಪ. ನೋ ವರ್ಡ್ಸ್ ಟು ಸೇ. ವಿ ಆರ್ ಆಲ್ ಎಂಜಾಯಿಂಗ್. ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಬನ್ನಿ, ಇದನ್ನೆಲ್ಲ ಎಂಜಾಯ್ ಮಾಡಿ. ಮತ್ತೆ ಸವಿರಿ ರುಚಿಗಳನ್ನೆಲ್ಲ, ಡಿಫ್ರೆಂಟ್ ರುಚಿಗಳು. ಮಾವಿನಕಾಯಲ್ಲಿ ಇಷ್ಟೊಂದು ವೆರೈಟಿ ಆಗುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಮತ್ತೆ ನೀವು ಬಂದು ಸವಿದ್ರೆ ನಮಗೂ ಸಂತೋಷ.
ಮನುಷ್ಯನಿಗೆ ಎಷ್ಟೇ ಕೋಟಿ ಕೊಟ್ಟರು ತೃಪ್ತಿ ಆಗಲ್ಲ, ಊಟದಲ್ಲಿ ಅಷ್ಟೇ ತೃಪ್ತಿ ಆಗೋದು. ಊಟ ಒಂದು ಭಾಗ, ಮನಸ್ಸೊಂದು ಭಾಗ. ಸೊ ಊಟ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ. ಸೊ ಊಟದಲ್ಲಿ ಸಂತೋಷ ಪಟ್ಟವರು ತೃಪ್ತಿಯಾಗಿರ್ತಾರೆ. ಮೇಡಮ್ ರೆಗ್ಯುಲರ್ ಬರ್ತಾ ಇದ್ರ ಇಲ್ಲಿಗೆ? ಓಕೆ. ಹೌದು ಸರ್, ರೈಲರ್ ಆಗಿ ಬರ್ತಾ ಇಲ್ಲ ಇಲ್ಲಿ. ರಾಜನಗರದಿಂದ ಬರ್ತಾ ಇದ್ವಿ. ಪರವಾಗಿಲ್ಲ. ಯಾಕೆ ರೆಗ್ಯುಲರ್ ಬರ್ತಾ ಇರ್ತಾರೆ? ಏನ್ ಇಷ್ಟ ಆಗುತ್ತೆ ಇದರಲ್ಲಿ? ಟೇಸ್ಟ್ ಚೆನ್ನಾಗಿರುತ್ತೆ. ದೋಸೆ ಓಕೆ. ಅದೆಲ್ಲ ಚೆನ್ನಾಗಿರುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 4-5 ವರ್ಷದಿಂದ ಬರ್ತಾ ಇದ್ವಿ. 4-5 ವರ್ಷದಿಂದ ಬರ್ತಾ ಇದ್ದೀರಾ? ಏನಾದ್ರು ರಾಜನಗರದಿಂದ ಇಲ್ಲಿ ಬರ್ತೀರಾ? ಅಂದ್ರೆ ಇಲ್ಲಿ ಕೆಲಸ ಇದ್ದಾಗ ಮಾತ್ರ ಬರೋದಾ ಅಥವಾ ಊಟಕ್ಕೆ ಅಂತ ಅಲ್ಲಿಂದ ಬರ್ತೀರಾ? ಇಲ್ಲ, ಫ್ರೆಂಡ್ಸ್ ಎಲ್ಲ ಬಂದಾಗ ಬರ್ತಾ ಇದ್ವಿ. So ಹಂಗೆ. ಇವತ್ತು ಅಮ್ಮ ಕರ್ಕೊಂಡು ಬಂದಿದ್ದೀರಾ? ಇದು ಇವಾಗಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬಿಸಿ ಇದ್ದಾರೆ, ಊರಿಗೆ ಹೋಗಿದ್ದಾರೆ. So ಅದಕ್ಕೆ ಒಂದಮ್ಮ ನಿಮ್ಮ ಹೆಸರು ಸರ್? ಚೇತನ್. ಥ್ಯಾಂಕ್ ಯು. ಹಳ್ಳಿ ಮನೆಗೆ ಎಷ್ಟು ದಿನ ಬರ್ತಾ ಇದ್ದೀರಾ? ಆಲ್ಮೋಸ್ಟ್ 10 years. ಏನ್ ತಿಂತೀರಾ ಬಂದ್ರೆ? ಆವಾಗ ಸ್ಟಾರ್ಟಿಂಗ್ ತಂದೆ ಜೊತೆ ಬಂದಿದ್ದೆ ಫಸ್ಟ್ ಟೈಮು. ಅವಾಗ ಮೇಲ್ಗಡೆ ಹೋಗ್ತಿದ್ದೆ. ಈಗ ವೈಫ್ ಜೊತೆಗೆ ಬಂದಿದ್ದೆ. ಇವ್ರು ರೆಗ್ಯುಲರ್ ಬೇಕೇ ಬೇಕಾಗಿರುತ್ತೆ. ಟಿಫಿನ್ ಮಾಡೋದಂದ್ರೆ ಇಲ್ಲೇ ಏನ್ ತಿಂತೀರಾ? ಇಡ್ಲಿ, ವಡೆ ಮತ್ತು ಮಸಾಲೆ ದೋಸೆ ಮತ್ತು ಮಸಾಲೆ ಓಪನ್ ದೋಸೆ. ಆಕ್ಚುಲಿ ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ, ಮತ್ತೆ ತುಂಬಾ ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಪರವಾಗಿಲ್ವಾ? ನಮ್ಮ ಪರವೆಲ್ಲ ಯಾಕಂದ್ರೆ ನಾವು ಬರ್ತೀವಿ 9:30ಗೆ. ಆವಾಗ ರಶ್ ಇರಲ್ಲ. ಯೂಶಲಿ ರಶ್ ಇದ್ದೇ ಇರುತ್ತೆ. ಯಾವಾಗಲೂ ಇರುತ್ತೆ, ರಶ್ ಇರುತ್ತೆ. ರಶ್ ಇರುತ್ತೆ. ನಾವು ಬರ್ತೀವಿ. ಅದಕ್ಕೆ ನಾನು ಇದು ಸೀಟ್ ರಿಸರ್ವ್ ಮಾಡಿದ್ದೀನಿ ನಮ್ಮ ವೈಫ್ಗೋಸ್ಕರ. ಅವ್ರು ಬರ್ತಾವ್ರೆ ಅಂತ. ಅದಕ್ಕೆ ನಾನು ಅಲ್ಲಿ ಮೇಲ್ಗಡೆ ಹೋಗ್ಬೇಕಾಗಿತ್ತು. ಬಟ್ ರಶ್ ಇದೆ, ಅದಕ್ಕಿಂತ ಊಟ ಆರಾಮಾಗಿ ಮಾಡಬೇಕು ಕುತ್ಕೊಂಡು. ಅಷ್ಟೇ ನನಗಿಷ್ಟ. ಇದದ್ದು ಬೆಸ್ಟ್ ಸರ್ವಿಸ್ ಅಂದರೆ ಆನ್ ಟೈಮ್ ಸರ್ವಿಸ್ ಕೊಡ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಈ ಮ್ಯಾಂಗೋ ಮೇಳ ಎಷ್ಟು ವರ್ಷದಿಂದ ನಡೀತಾ ಇದೆ? ಸರ್ 3 ವರ್ಷದಿಂದ ಮಾಡ್ತಾ ಇದೀವಿ. 3 ವರ್ಷದಿಂದ ಮಾಡ್ತಾ ಇದ್ದೀರಾ? ಸೊ ಎಷ್ಟು ದಿನ ಇರುತ್ತೆ ಈ ವರ್ಷ? ಸರ್ ಇವತ್ತಲ್ಲಿ ಈಗ ಮೇ ಎಂಡ್ವರೆಗೂ ಇರುತ್ತೆ. ಒಂದೂವರೆ ತಿಂಗಳು 2 ತಿಂಗಳು. ಏಪ್ರಿಲ್ 9th ಸ್ಟಾರ್ಟ್ ಆಗಿದೆ. ಓಕೆ. ಈ ತಿಂಗಳು ಎಂಡ್ವರೆಗೂ ಇರಬೇಕು ಅಂತ ಅಂದ್ಕೊಂಡಿದೀವಿ. ಜನರಲ್ ಫೀಡ್ಬ್ಯಾಕ್ ಬರ್ತಾನೆ ಇದೆ. ಇನ್ನೂ ಒಂದು 15 ದಿನ ಎಕ್ಸ್ಪೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಆಯ್ತು. ಇನ್ನೊಂದು 15 ದಿನ ಮುಂದೆ ಹೋಗ್ಬೋದು. ಈ ತಿಂಗಳು ಲಾಸ್ಟ್ ಮಾಡ್ತೀವಿ. ಸರ್ ಏನೇನು ಐಟಮ್ ಇರುತ್ತೆ ಇದರಲ್ಲಿ? ಸರ್ ಮಿನಿಮಮ್ 20-22 ಐಟಮ್ ಇರುತ್ತೆ. ಅದ್ರಲ್ಲಿ ಮೇನ್ ಆಗಿ ಬಂದು ಮ್ಯಾಂಗೋ ಹಾಲ್ಬೈ, ಮ್ಯಾಂಗೋ ರಸಮಲೈ, ಮ್ಯಾಂಗೋ ಹೋಳಿಗೆ, ಮ್ಯಾಂಗೋ ಗೊಜ್ಜು, ಮ್ಯಾಂಗೋ ಜ್ಯೂಸು, ಆ ಥರ ಐಟಮ್ ಇರುತ್ತೆ. ಓಕೆ. ಎಲ್ಲ ಮ್ಯಾಂಗೋ? ಹೌದು, 80% ಮ್ಯಾಂಗೋ ಇರುತ್ತೆ ಸರ್. 80% ಮ್ಯಾಂಗೋ. ಹೌದು. ಪ್ರೈಸ್ ಒಂದು ಬಿಟ್ಟು? ಹೌದು. ಓಕೆ. ಒಬ್ಬಿಟ್ಟಲ್ಲೂ ಮ್ಯಾಂಗೋ ಫ್ಲೇವರ್? ಹೌದು ಸರ್, ಮ್ಯಾಂಗೋ ಹೋಳಿಗೆನೂ ಇದೆ. ಓಕೆ. ಮ್ಯಾಂಗೋ ಹೋಳಿಗೆ ಹೇಳೋದಿಲ್ಲ ಸರ್. ಮತ್ತೆ ಫೀಡ್ಬ್ಯಾಕು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದೂವರೆ ತಿಂಗಳಾದ್ರೂ ಜನ ಅದು ಕಮ್ಮಿ ಆಗಿಲ್ಲ. ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗ ಹಳ್ಳಿ ಮನೆಯಲ್ಲಿ ಈ ಮ್ಯಾಂಗೋ ಮೇಳ ಬಿಟ್ಟು ಬೇರೆ ಟೈಮಲ್ಲಿ ಸಿಗ್ತಾ ಇತ್ತಲ್ಲ, ಈ ಚಪಾತಿ ಆಗೋದು, ದೋಸೆ, ಮಸಾಲೆ ದೋಸೆ ಇದೆ, ಅದು ಸಿಗುತ್ತಾ? ಅದು ಸಿಗುತ್ತೆ ಸರ್. ಅದು ವೀಕ್ ಡೇ ಸಿಗುತ್ತೆ, ವೀಕೆಂಡ್ ಸಿಗಲ್ಲ. ವೀಕ್ ಡೇನೂ ಅದು ಇರುತ್ತೆ. ವೀಕೆಂಡ್ ಸಿಗೋದಿಲ್ಲ? ವೀಕೆಂಡ್ ಸಿಗಲ್ಲ. ಓಕೆ. ಇದು ಮಾಮೂಲಿ ವೀಕ್ ಡೇಸ್ ಎಲ್ಲ ಸಿಗುತ್ತೆ? ಹೌದು. ಇದು ಡೈಲಿ ಇರುತ್ತೆ? ಇದು ಡೈಲಿ ಇರುತ್ತೆ. ಓಕೆ. ಸರ್ ಜನಗಳು ಏನಂತಾರೆ, ಅಂದ್ರೆ ಯಾವ ತರ ಇದೆ ಫೀಡ್ಬ್ಯಾಕ್? ಸರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಕಡೆಯಿಂದ ತುಂಬ ಚೆನ್ನಾಗಿದೆ. ಅವರು ಖುಷಿಯಿಂದ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.